ಹಾಯ್ ಹೆಲೋ ಆ್ಯಂಡ್ ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇದು ಶನಿವಾರ ಮತ್ತು ಭಾನುವಾರದ ಬ್ಲಾಗ್ ಆಗಿರುತ್ತೆ. ಆಚೆ ಬಿಡ್ದೇ ಮಳೆ ಬರ್ತಿದ್ದರಿಂದ ಸಿಂಪಲ್ಲಾಗಿ ಒಂದು ಹೀರೆಕಾಯಿ ಬಜ್ಜಿ ಮಾಡೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಇದಕ್ಕೆ ಕಡಲೆ ಹಿಟ್ಟು, ಸ್ವಲ್ಪ ಅಕ್ಕಿ ಹಿಟ್ಟು ಮತ್ತು ಕಾರ್ನ್ಫ್ಲೋರ್, ಸ್ವಲ್ಪ ಸೋಡಾ ಪುಡಿ, ಉಪ್ಪು, ಖಾರದ ಪುಡಿ ಎಲ್ಲ ಹಾಕಿಬಿಟ್ಟು ನೀಟಾಗಿ ಕಲಸಿ ಒಂದು ಕಡೆ ಎತ್ತಿಟ್ಕೊಳ್ತಿದ್ದೀನಿ. ಈ ಕಡೆ ಹೀರೆಕಾಯಿನ ಸಾಂಬಾರಿಗೂ ಮತ್ತು ಬಜ್ಜಿಗೂ ಆಗುತ್ತೆ ಅಂತ ಅಂದ್ಬಿಟ್ಟು ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಮತ್ತು ಬೀಟ್ರೋಟನ್ನು ಕೂಡ ತುರಿದಿಟ್ಕೊಂಡಿದ್ದೀನಿ, ಸಂಜೆಗೆ ಊಟದ ಜೊತೆಗೆ ಪಲ್ಯ ಥರ ನೆಂಚ್ಕೊಂಡು ತಿನ್ಬೋದು ಅಂತ. ಮತ್ತು ನಾನಿಲ್ಲಿ ಸಾಂಬಾರಿಗೆ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೆ. ನಾನಿಲ್ಲಿ ಸಾಂಬಾರು ಹೇಗೆ ಮಾಡ್ತಿದ್ದೀನಿ, ಮಾಮೂಲಿ ಬೇಳೆ ಅಂದರೆ ತೊಗರಿ ಬೇಳೆನಲ್ಲಿ ಮಾಡ್ತಾಯಿಲ್ಲ, ನಾನಿಲ್ಲಿ ಹೆಸರು ಬೇಳೆನಲ್ಲಿ ಸಾಂಬಾರು ಮಾಡ್ತಿದ್ದೀನಿ. ಹೆಸರು ಬೇಳೆನಲ್ಲಾದರೆ ಗಟ್ಟಿಗೆ ಚೆನ್ನಾಗಾಗುತ್ತೆ ಅಂತ ಅಂದ್ಬಿಟ್ಟು ಇದನ್ನು ತೊಳೆದು ಸ್ವಲ್ಪ ಹೊತ್ತು ನೆನೆಸಿಟ್ಕೊಳ್ಳೋಣ ಅಂತ ನೆನೆಸಿಟ್ಕೊಳ್ತಿದ್ದೀನಿ. ಇದನ್ನು ನೆನೆಸೋ ಅವಶ್ಯಕತೆ ಏನಿಲ್ಲ, ನಾನು ನೆನೆಸಿಟ್ಕೊಳ್ತಿದ್ದೀನಿ ಅಷ್ಟೇ. ಸ್ವಲ್ಪ ಬೇಗನೆ ಆಗುತ್ತೆ, ಒಂದೇ ವಿಷಲ್ಗೆ ಇನ್ನೂ ಚೆನ್ನಾಗಿ ಬೆಂದ್ಕೊಂಡಿರುತ್ತೆ ಅಂತ ಅಂದ್ಬಿಟ್ಟು ಅಷ್ಟೇ. ಇನ್ನು ನಾನು ಅಡುಗೆ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ನನ್ನ ಮಗ ಕೂಡ ಎದ್ಬಿಟ್ಟ. ಇನ್ನು ಅವನು ಎದ್ಬಿಟ್ರೆ ನನಗೆ ಅಡುಗೆ ಮಾಡ್ಕೊಳ್ಳೋದಕ್ಕೆ ಬಿಡಲ್ಲ, ಎತ್ಕೋ ಅಂತಿರ್ತಾನೆ. ಅವನಿಗೆ ಆ ಕಡೆ ಆಟಾಡಕ್ಕೆ ಬಿಟ್ಟು ನಾನಿಲ್ಲಿ ಅಡುಗೆ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊಳ್ತಿದ್ದೆ. ನಾನಿಲ್ಲಿ ಈರುಳ್ಳಿನ ಸ್ವಲ್ಪ ಹೊತ್ತು ವಾಶ್ ಮಾಡಿ ನೀಟಾಗಿ, ಅದು ಮೇಲ್ಗಡೆ ಕಪ್ಪಗಿರುತ್ತಲ್ಲ ಅದನ್ನೆಲ್ಲ ವಾಶ್ ಮಾಡಿ ನೀಟಾಗಿ ಸ್ವಲ್ಪ ಹೊತ್ತು ನೆನೆಸ್ಬಿಟ್ಟೆ ನಾನು ಕಟ್ ಮಾಡ್ಕೊಳ್ಳೋದು. ಇಲ್ಲಾಂದರೆ ಕಣ್ಣಲ್ಲೆಲ್ಲ ನೀರು ಬರುತ್ತೆ, ಹೆಚ್ಚೋದಕ್ಕಾಗಲ್ಲ ಅಂತ. ಈರುಳ್ಳಿನ ನಾನು ಈ ರೀತಿ ಯಾವಾಗಲೂ ತೊಳೆದ್ಬಿಟ್ಟೆ ಮಾಡೋದು. ಮತ್ತು ಇಲ್ಲಿ ಹೀರೆಕಾಯಿ ಸಾಂಬಾರಿಗೆ ಹೀರೆಕಾಯಿ ಮತ್ತು ಹೆಸರುಬೇಳೆ, ಸ್ವಲ್ಪ ಉಪ್ಪು, ಸ್ವಲ್ಪ ಎಣ್ಣೆ ಹಾಕಿ ಬೇಯೋದಕ್ಕೆ ಇಟ್ಕೊಳ್ತಿದ್ದೀನಿ. ಇದಕ್ಕೆ ಒಂದೇ ವಿಷಲ್ ಬಂದರೆ ಸಾಕು. ನಾನು 2 ವಿಷಲ್ ಹಾಕಿಬಿಟ್ಟೆ, ತುಂಬಾ ಬೆಂದೋಗ್ಬಿಟ್ಟಿತ್ತು. ಒಂದೇ ವಿಷಲ್ ಹಾಕಿ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಇನ್ನು ಇಲ್ಲಿ ನನ್ನ ಮಗ ಕಿಟಕಿ ಹತ್ತೋದನ್ನು ಕಲ್ತ್ಕೊಂಡ್ಬಿಟ್ಟು ಒಬ್ಬೊಬ್ಬನೇ ಬೇಕಿದ್ರೆ ಹತ್ತುತ್ತಾನೆ, ಈಸಿಯಾಗಿ ವಿತೌಟ್ ಯಾರ್ದು ಸಪೋರ್ಟ್ ಇಲ್ಲದಲ್ಲೇ ಕೂಡ ಹತ್ತುತ್ತಾನೆ. ಬಟ್ ನಾವು ಹಾಗೆ ಬಿಡೋಕ್ಕೆ ಹೋಗಲ್ಲ, ಯಾರಾದರೂ ಒಬ್ರು ಇದ್ದೇ ಇರ್ತೀವಿ ಹಿಂದ್ಗಡೆ. ಏಕ್ದಮ್ ಹತ್ತಾದ್ಮೇಲೆ ಮೇಲ್ಗಡೆ ಕೈ ಬಿಟ್ಬಿಟ್ರೆ ಕೆಳಗಡೆ ಬಿದ್ದುಬಿಡ್ತಾನೆ ಅಂತ ಅಂದ್ಬಿಟ್ಟು. ಇನ್ನು ನಾನಿಲ್ಲಿ ಹಿಟ್ಟೆಲ್ಲ ನೆನ್ಕೊಂಡಿತ್ತು ಚೆನ್ನಾಗೇ. ನಾನಿಲ್ಲಿ ಹೀರೆಕಾಯಿನೆಲ್ಲ ಒಂದೇ ಸಲ ಹಾಕ್ಕೊಂಡು ಕಲಿಸ್ಕೊಳ್ತಿದ್ದೀನಿ. ಕೆಲವರು ಒಂದೊಂದನ್ನೇ ಕಲಿಸ್ಕೊಂಡು ತೊಗೊಂಡು ಹಾಕಿ ಎಣ್ಣೆಲಿ ಬಿಡ್ತಾರೆ. ಈಸಿ ಆಗಲಿ ಅಂದ್ಬಿಟ್ಟು ನಾನು ಈ ರೀತಿ ಮಾಡಿಕೊಂಡೆ. ಬಜ್ಜಿ ಅಂತೂ ತುಂಬಾ ಕ್ರಿಸ್ಪಿಯಾಗಿ ಬಂದಿತ್ತು. ಅಕ್ಕಿ ಹಿಟ್ಟು ಮತ್ತು ಕಾರ್ನ್ಫ್ಲೋರು ಆಮೇಲೆ ಸೋಡಾ ಪುಡಿ ಅದೆಲ್ಲ ಹಾಕಿದ್ರಿಂದ ತುಂಬಾ ಕ್ರಿಸ್ಪಿಯಾಗಿ ಟೇಸ್ಟಿಯಾಗೂ ಕೂಡ ಇತ್ತು, ತುಂಬ ಚೆನ್ನಾಗಿತ್ತು. ಇದು ಎಲ್ಲರಿಗೂ ಇಷ್ಟ ಆಯಿತು, ಮತ್ತು ಎಸ್ಪೆಷಲಿ ನನ್ನ ಮಗನಿಗೆ ತುಂಬಾ ಇಷ್ಟ ಆಯಿತು. ಅವನಿನ್ನೂ ಕೊಡು ಅಂತ ಅಂದ್ಬಿಟ್ಟು ಕೇಳ್ತಿದ್ದ, ಅಷ್ಟು ಇಷ್ಟ ಆಗಿಬಿಡ್ತು ಅವನಿಗೆ. ನಾನು ಯೂಶ್ವಲಿ ಖಾರ ಜಾಸ್ತಿ ಮಾಡಲ್ಲ, ಖಾರ ಸ್ವಲ್ಪ ಮೈಲ್ಡಾಗಿ ಮಾಡ್ತೀನಿ. ಸೊ ಅವನಿಗೂ ಅದೇನು ಖಾರ ಅನ್ನಿಸ್ತಿಲ್ಲ, ಅದಕ್ಕೆ ಅವನು ಕೂಡ ಕೇಳಿ ಇಸ್ಕೊಂಡು ತಿಂದ. ಇನ್ನು ಈ ಚಳಿನಲ್ಲಿ ಏನು ಕೆಲಸ ಮಾಡ್ಕೊಳ್ಳೋದಕ್ಕೂ ಸೋಂಬೇರಿತನ, ಬೆಚ್ಚಗೆ ಹೊತ್ಕೊಂಡು ಮಲ್ಕೊಳ್ಳೋಣ ಅನಿಸುತ್ತೆ. ಆಚೆ ಬೇರೆ ಪಿರಿ ಮಳೆ ಬರ್ತಾ ಇರುತ್ತೆ, ಅದ್ರ ಜೊತೆಗೆ ಏನಾದರೂ ಬಿಸಿಯಾಗಿ ಮಾಡಿಕೊಂಡು ತಿನ್ನಬೇಕು ಅಂತಲೂ ಕೂಡ ಅನಿಸುತ್ತೆ. ಈ ಥರ ಬಿಸಿಯಾಗಿ ಏನಾದರೂ ತಿಂದ್ಕೊಂಡು ಬಜ್ಜಿ ಬೋಂಡ ಏನಾದರೂ ಮಾಡ್ಕೊಂಡು ತಿಂದ್ಕೊಂಡು ಆಚೆ ಮಳೆ ನೋಡೋದಿದೆಯಲ್ಲ, ಅದು ಮಜಾನೇ ಬೇರೆ. ನನಗಂತೂ ಈ ಥರ ತಿನ್ನೋದಂದರೆ ತುಂಬಾ ಇಷ್ಟ ಚಿಕ್ಕದ್ರಿಂದನೂ. ಅಥವಾ ಸಂಜೆ ಟೈಮಲ್ಲಿ ರೊಟ್ಟಿ ಪಲ್ಯ, ರೊಟ್ಟಿ ಚಟ್ನಿ ಈ ಥರ ತಿನ್ನೋದಂತೂ ನನಗೆ ಇನ್ನೂ ಇಷ್ಟನೇ. ಹಾಗೆ ನಾನಿಲ್ಲಿ ಸಾಂಬಾರಿಗೆ ಕೂಡ ರೆಡಿ ಮಾಡ್ಕೊಳ್ತಿದ್ದೆ. ಇದಕ್ಕೆ ಕಾಯಿ, ಟೊಮೆಟೊ, ಜೀರಿಗೆ ಮೆಣಸಿನ್ಕಾಯಿ, ಖಾರದ ಪುಡಿ ಮತ್ತು ಹುಳಿ ಪುಡಿ ಇದಿಷ್ಟನ್ನು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಫೈನ್ ಪೇಸ್ಟ್ ಮಾಡ್ಕೊಳ್ಬೇಕು. ಇದು ಈ ರೀತಿ ಪೇಸ್ಟ್ ಆದಮೇಲೆ ಎಣ್ಣೆ, ಈರುಳ್ಳಿ, ಸಾಸಿವೆ, ಕರಿಬೇವು ಎಲ್ಲ ಹಾಕ್ಕೊಂಡು ಅದು ಸ್ವಲ್ಪ ಹಿಂಗೆ ಹಾಕ್ಕೋಬೇಕು. ಇದು ಹಾಕ್ಕೊಂಡು ಸ್ವಲ್ಪ ಬಾಡಾದ್ಮೇಲೆ ಏನು ಬೇಯಿಸಿಟ್ಕೊಂಡಿದ್ವಿ ತರಕಾರಿ ಅದನ್ನು ಕೂಡ ಇದಕ್ಕೆ ಹಾಕ್ಕೊಳ್ಬೇಕು. ಈಗ ಇದಕ್ಕೆ ರುಬ್ಬಿರುವಂಥ ಖಾರ ಕೂಡ ಸೇರಿಸ್ಕೊಳ್ತಿದ್ದೀನಿ. ಈಗ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಉಪ್ಪು ನೋಡಿಬಿಟ್ಟು ಹಾಕ್ಕೊಳ್ಳಿ, ಯಾಕೆಂತಂದರೆ ತರಕಾರಿಗೆ ಬೇಯಿಸಿ ಹಾಕ್ಕೊಂಡಿದ್ದೆ, ಸೊ ಹಾಗಾಗಿ ನೋಡಿಬಿಟ್ಟು ಹಾಕ್ಕೊಳ್ಬೇಕಾಗತ್ತೆ. ಇನ್ನು ನಾನಿಲ್ಲಿ ಬೀಟ್ರೋಟ್ ಪಲ್ಯ ಮಾಡ್ಕೊಳ್ತಿದ್ದೆ. ಸೊ ಪೂರ್ತಿ ವಿಡಿಯೋಸ್ ನಾನು ಕ್ಯಾಪ್ಚರ್ ಮಾಡ್ಕೊಳಕ್ಕಾಗಲಿಲ್ಲ.
ನಾನು ಮಾಮೂಲಿ ಎಲ್ಲರೂ ಹೇಗೆ ಮಾಡ್ತಾರೋ ಅದೇ ರೀತಿ ಬೀಟ್ರೋಟ್ ಪಲ್ಯನ ಮಾಡ್ತಿರೋದು. ಇಲ್ಲಿ ಟೇಸ್ಟಿಗೆ ಅಂತ ಅಂದ್ಬಿಟ್ಟು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ. ಅದು ಹಾಕಿದ್ರೆ ಒಂಥರ ಫ್ಲೇವರ್ ಚೆನ್ನಾಗಿ ಬರುತ್ತೆ ಅಂತ ಅಂದ್ಬಿಟ್ಟು ಅಷ್ಟೇ. ಮಾಮೂಲಿ ಒಗ್ಗರಣೆ ಹೇಗೆ ಹಾಕ್ತೀವೋ ಹಾಗೆ ಹಾಕ್ಬಿಟ್ಟು ಅದಕ್ಕೊಂದು ಚೂರು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು. ಇನ್ನು ರಾತ್ರಿಗೆ ಚಪಾತಿ ಮತ್ತು ಬೀಟ್ರೂಟ್ ಪಲ್ಯ ತಿಂದ್ವಿ. ಸಾಂಬಾರಲ್ಲಿ ಯಾರೂ ಕೂಡ ತಿನ್ನಲಿಲ್ಲ. ಚಪಾತಿ ಪಲ್ಯನೇ ಜಾಸ್ತಿ ಆಗಿಬಿಡ್ತು ಅಂತ ಅಂದ್ಬಿಟ್ಟು. ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇದು ಸಂಡೇ ಮಾರ್ನಿಂಗ್. ಬೆಳಗ್ಗೆನೇ ಎದ್ದು ಸ್ನಾನ ಎಲ್ಲ ಮುಗೀತು, ಬೇಗನೆ ಎದ್ದಿದ್ದೆ. ಮತ್ತು ಈಗ ತಿಂಡಿ ರೆಡಿ ಮಾಡ್ಕೊಳ್ಬೇಕು. ಚಿತ್ರಾನ್ನ ಅಥವಾ ಏನಾದರೂ ಮಾಡೋಣ ಅಂದ್ಕೊಂಡೆ, ಬಟ್ ಬೇಡ ಅಂತ ಅಂದ್ಬಿಟ್ಟು ಅನ್ನ ಸಾರು ಮುದ್ದೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಸಾಂಬಾರು ಮಾಡಿದ್ದೆ, ಸೊ ಅದೇ ಇದೆ. ಹೇಗಿದ್ದರೂ ನೆನ್ನೆ ಮಾಡಿದ್ನಲ್ಲ, ಅದೆಲ್ಲ ಖಾಲಿ ಆಗಿರಲಿಲ್ಲ, ಯಾರೂ ತಿಂದಿರಲಿಲ್ಲ. ಸೊ ಅದು ಸಾಂಬಾರಿದೆ, ಅನ್ನ ಮಾಡಿ ಮುದ್ದೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಈಗ ದೇವಸ್ಥಾನಕ್ಕೆ ಹೊರಟಿದ್ದೀವಿ. ಮತ್ತು ಬೆಳಗ್ಗೆನೇ ತುಂಬ ಚಳಿ ಬೇರೆ, ವೆದರ್ ನೋಡಿ ಹೇಗಿದೆ. ಇನ್ನು ನಾನು ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ ಅಂತ ಹೇಳಿದ್ನಲ್ಲ, ಅಷ್ಟರಲ್ಲಿ ವಿಯಾನ್ ಕೂಡ ಎದ್ದಿರಲಿಲ್ಲ. ಬೇಗನೆ ಅಡುಗೆ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಾಡ್ಕೊಳ್ತಾ ಇದ್ದೆ. ಇಲ್ಲಿ ಮುದ್ದೆಗೆ ಇಟ್ಟಿದ್ದೆ, ಮತ್ತು ಹಿಂದಿನ ದಿವಸನೇ ಎಲ್ಲ ತರಕಾರಿ ತಂದಿದ್ರು ಅಂತ ಅಂದ್ಬಿಟ್ಟು ನಾನು ಸ್ಟೋರ್ ಮಾಡಿ ಇಟ್ಕೊಂಡಿರಲಿಲ್ಲ, ಸೊ ಸ್ಟೋರ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಇನ್ನು ನಾನು ತಿಂಗಳಲ್ಲಿ ಒಂದು ಸಲನಾದ್ರು ಈ ಥರ ಅನ್ನ ಸಾಂಬಾರು ಮುದ್ದೆ ಮಾಡ್ಕೊಳ್ತೀನಿ. ನಾನ್ ವೆಜ್ ಏನಾದರೂ ಇದ್ದಾಗ ಇಂಥ ಟೈಮಲ್ಲಿ ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಕಾಂಬಿನೇಷನ್ ಅಂತಂದ್ಬಿಟ್ಟು ಮಾಡ್ಕೊಳ್ತೀನಿ. ಮತ್ತು ಇನ್ನೆಲ್ಲರೂ ಹೋಗೋದು ಅಂತಂದರೆ ನಾವು ರೆಡಿ ಆಗೋದಕ್ಕಿಂತ ಮಕ್ಳನ್ನ ರೆಡಿ ಮಾಡೋದೇ ಜಾಸ್ತಿ ಕೆಲಸ ಹಿಡ್ದಿರುತ್ತೆ. ಮುಂಚೆ ಆಗಿದ್ದಿದ್ರೆ ನಾವು ಹೊರಡುವಾಗ ನಮಗೆ ಏನೇನು ಬೇಕು ಅದನ್ನು ತೊಗೊಂಡೋಗ್ತಿದ್ವಿ. ಇವಾಗ ಹಾಗಲ್ಲ, ಮಕ್ಳಿಗೆ ಏನೇನು ಬೇಕು, ಡೈಪರ್ಸ್ ಅಂತೆ, 1-2 ಜೊತೆ ಒಂದು ಎಕ್ಸ್ಟ್ರಾ ಬಟ್ಟೆ ಅಂತೆ ಎಲ್ಲ ಇಟ್ಕೊಂಡು ಹೋಗಬೇಕು. ನಮಗಿಂತ ಇವಾಗ ನಮ್ಮನ್ನು ನೋಡ್ಕೊಳ್ಳೋದಕ್ಕಿಂತ ಜಾಸ್ತಿ ಇವಾಗ ಮಕ್ಕಳನ್ನ ನೋಡ್ಕೊಳ್ಳೋದೇ ಆಗಿರುತ್ತೆ. ಇವಾಗ ಅವನಿಗೆ ಅಂತ ಅಂದ್ಬಿಟ್ಟು ಒಂದು ನ್ಯಾಪ್ಕಿನ್ನು ಮತ್ತು ಒಂದು 4-5 ಡೈಪರ್ಸು, ಅವನಿಗೊಂದು ಎಕ್ಸ್ಟ್ರಾ ಬಟ್ಟೆ ಇಟ್ಕೊಂಡು ಹೋಗ್ತೀನಿ. ಇವಾಗ ಸ್ವಲ್ಪ ಮಳೆ ಇದೆ ಅಲ್ವಾ, ಸೊ ಹಾಗಾಗಿ ಒಂದು ಎಕ್ಸ್ಟ್ರಾ ಬಟ್ಟೆ ಬೇಕೇ ಬೇಕಾಗುತ್ತೆ. ಒಂದಿಲ್ಲ ಅಂದರೆ 2 ಇಟ್ಕೊತೀನಿ. ಸಾಕ್ಸು ಮತ್ತು ಮೇಯ್ನು ಇದೂ 2 ಜೊತೆ ಇಟ್ಕೊತೀನಿ. ಒಂದೇನಾದರೂ ನೆಂದೋದ್ರೆ ಅಥವಾ ಏನಾದರೂ ಆಯಿತು ಅಂತಂದರೆ ಇನ್ನೊಂದು ಎಕ್ಸ್ಟ್ರಾ ಇರುತ್ತಲ್ಲ ಅಂತ. ನಮಗಾದ್ರೂ ಬೇಕಿದ್ರೆ ಏನಾದ್ರು ಒಂದು ಬಿಟ್ಟೋದ್ರೂ ಆಗುತ್ತೆ, ಆದರೆ ಮಕ್ಕಳು ಇರುವಾಗ ಏನು ಬಿಟ್ಟೋದ್ರೂ ಆಗಲ್ಲ. ಮತ್ತು ನಾವು ಯಾನಿಗೆ ಕೂಡ ಸ್ನಾನ ಮಾಡಿಸಿಲ್ಲ, ಅವನಿಗೆ ಕೂಡ ಸ್ನಾನ ಮಾಡಿಸಿ ಕರ್ಕೊಂಡು ಬರ್ತೀನಿ. ಈಗ ಅವನಿಗೂ ಹೊರಡಿಸ್ಬೇಕು, ರೆಡಿ ಮಾಡಬೇಕು. ಅವನಿಗೂ ಇವಾಗ ಸ್ನಾನ ಮಾಡಿಸ್ಕೊಂಡು ಕರ್ಕೊಂಡು ಬರ್ತೀನಿ. ಇವತ್ತೊಂದು ಸ್ವಲ್ಪ ಲೇಟಾಗಿದ್ದ, ಸೊ ಹಂಗಾಗಿ ಮಲ್ಕೊಳ್ಳಿ ಅಂತ ಬಿಟ್ಟಿದ್ದೆ. ಇವಾಗ ರೆಡಿ ಮಾಡಿಸಿ ಕರ್ಕೊಂಬರ್ತೀನಿ. ಸೊ ಫ್ರೆಂಡ್ಸ್, ಇವಾಗ ನಾವು ಕೂಡ ರೆಡಿಯಾಗಿ ಹೊರಟ್ವಿ. ಅಮ್ಮ ಮಗ ಫುಲ್ ಪ್ಯಾಕ್ ಆಗಿಬಿಟ್ಟಿದ್ದೀವಿ. ಆಚೆ ಸಿಕ್ಕಾಪಟ್ಟೆ ಚಳಿ ಬೇರೆ, ಮಳೆ, ಗಾಳಿ, ಸೊ ಫುಲ್ ಪ್ಯಾಕ್ ಮಾಡಿಬಿಟ್ಟಿದ್ದೀನಿ ಅವನಿಗೂ. ಇನ್ನು ಟೈಮು ನಾವು ಹೊರಡೋತ್ತಿಗೆ ಬೆಳಗ್ಗೆ 11:45 ಆಗಿಬಿಟ್ಟಿತ್ತು. ಎಷ್ಟೇ ಬೇಗ ಹೊರಡಬೇಕು ಅಂತ ಅಂದ್ಕೊಂಡ್ರು ಸ್ವಲ್ಪ ಲೇಟ್ ಆಗೇ ಆಗುತ್ತೆ. ಮಗುನೂ ಹೊರಡಿಸಿ ಕರ್ಕೊಂಡೋಗ್ಬೇಕಲ್ವಾ. ಇನ್ನು ದಾರಿ ಉದ್ದಕ್ಕೂ ಫುಲ್ ಮೋಡ, ತುಂಬಾ ಚೆನ್ನಾಗಿತ್ತು ವೆದರ್ ಅಂತೂ. ಇನ್ನು ನಾವು ಬಂದಿದ್ದು ಅಮೃತಾಪುರಕ್ಕೆ. ಇನ್ನು ಬೇಸಿಗೆನಲ್ಲಿ ಬಂದಿದ್ದರೆ ನಮಗಿಲ್ಲಿ ಕಲ್ ಮೇಲೆಲ್ಲ ಓಡಾಡೋದಕ್ಕೆ ಸ್ವಲ್ಪ ಕಷ್ಟನೇ ಆಗ್ತಿತ್ತೇನೋ, ಬಟ್ ಮಳೆ ಇರೋದ್ರಿಂದ ಸ್ವಲ್ಪ ವೆದರೆಲ್ಲ ಕೂಲಾಗಿ ಕಾಣಿಸ್ತಿತ್ತು. ಮತ್ತು ಸೀನರಿ ಕೂಡ ಸುತ್ತ ಹಸಿರಾಗಿ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು.
ಫೋಟೋ ವೀಡಿಯೋಸ್ ಎಲ್ಲ ತೆಗಿಯೋಗಿಲ್ಲ ಅಂತ ಹೇಳಿದರು. ಸೊ ಒಳಗಡೆ ಯಾವುದು ತೆಗ್ದಿಲ್ಲ, ಬರೀ ಔಟ್ಸೈಡ್ ಮಾತ್ರ ತಗೊಂಡು ಬಂದಿದ್ದೀವಿ ಅಷ್ಟೇ. ಇಲ್ಲಿ ವಿಯಾನು ಹೋಗಿ ಬಂದು ಕಲ್ಲಿಗೆ ನಮಸ್ಕಾರ ಮಾಡ್ಕೊಳ್ತಾ ಇದ್ದಾನೆ. ಕಲ್ಲನ್ನೇ ದೇವ್ರು ಅಂತ ಅಂದ್ಕೊಂಡ್ಬಿಟ್ಟಿದ್ದಾನೆ. ನಾವೇನು ಹೇಳ್ಕೊಟ್ಟಿಲ್ಲ ಅವ್ರು ಹೋಗಿ ನಮಸ್ಕಾರ ಮಾಡು ಅಂತ. ಅವನೇ ಹೋಗಿ ಅದು ಯಾಕಾಗಿ ನಮಸ್ಕಾರ ಮಾಡ್ತಿದ್ದಾನೆ ಅಂತಲೇ ಗೊತ್ತಿಲ್ಲ. ಹೋಗಿ ಕಲ್ಲು ನಮಸ್ಕಾರ ಮಾಡ್ಕೊಳ್ತಿದ್ದಾನೆ. ಸಿಕ್ಕಿದ ಕಲ್ಲನ್ನೆಲ್ಲ ಹೋಗೋಗಿ ನಮಸ್ಕಾರ ಮಾಡ್ಕೊಂಡ. ಹಾಗೆ ಅಲ್ಲೇ ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿಕೊಂಡು ರಿಟರ್ನ್ ಬರೋತ್ತಿಗೆ ನಮ್ಮ ಆಂಟಿ ಮನೆಗೆ ಹೋಗಿ ಅಲ್ಲೊಂದು ಸ್ವಲ್ಪ ಹೊತ್ತಿದ್ದು ಮತ್ತು ಚಿಕ್ಕಮಂಗ್ಳೂರಿಗೆ ರಿಟರ್ನ್ ಬಂದ್ವಿ. ಇನ್ನು ನಾವು ಬರೋ ಅಷ್ಟೊತ್ತಿಗೆ ಸ್ವಲ್ಪ ತಡ ಆಗಿತ್ತು. ಸೊ ಬರೋತ್ತಿಗೆ ಸ್ನ್ಯಾಕ್ಸ್ ತಿಂದ್ಕೊಂಡು ದಾರಿಯಲ್ಲೇ ಹಾಗೆ ರಿಟರ್ನ್ ಮನೆಗೆ ಬಂದ್ವಿ. ಸೊ ಫ್ರೆಂಡ್ಸ್, ಇವಾಗ ತಾನೇ ಬಂದ್ವಿ ಮನೆಗೆ. ಇದಾಗಿತ್ತು ನಂದು ಇವತ್ತಿನ ವ್ಲಾಗ್. ಸೊ ಕೆಲವರು ನನ್ನ ಸಬ್ಸ್ಕ್ರೈಬರ್ಸ್ ಕೇಳ್ತಾಯಿದ್ರು ವೀಡಿಯೋಸ್ ಮಾಡಿ ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ಅವರಿಗೋಸ್ಕರ ವೀಡಿಯೋ ಮಾಡ್ತಾಯಿದ್ದೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಮತ್ತೆ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತು ವಿಡಿಯೋಸ್ನ ಯಾರು ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ಕೊತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕಮೆಂಟ್ ಮಾಡೋದು ಮರಿಬೇಡಿ ವಿಡಿಯೋ ಹೇಗಿದೆ ಅಂತ ಅಂದ್ಬಿಟ್ಟು. ಮತ್ತು ಬೆಲ್ ಐಕನ್ನ ಪ್ರೆಸ್ ಮಾಡಿ. ನಾನು ಹಾಕೋ ನೆಕ್ಸ್ಟ್ ವೀಡಿಯೋಸ್ ನೋಟಿಫಿಕೇಷನ್ ಕೂಡ ಬರುತ್ತೆ ನಿಮಗೆ. ಸೊ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್. ನಾನು ಬಾಯ್ ಮಾಡಿ. ಟಾಟಾ. ಕರೆಕ್ಟಾಗಿದ್ದೀರಿ. ಟಾಟಾ ಬಾಯ್. ಇಲ್ಲಿ ಬಾಯ್.